ನಾವು ಇತಿಹಾಸ ಅಂದರೆ ಹಂಪಿ, ತಾಜ್ ಮಹಲ್, ಮೈಸೂರು ಅರಮನೆ ಇಷ್ಟೇ ಅಂತ ಯೋಚಿಸುತ್ತೇವೆ. ಆದರೆ ಭಾರತದ ಮೂಲೆ ಮೂಲೆಗಳಲ್ಲಿ ಇನ್ನು ಸಾವಿರಾರು ವರ್ಷಗಳ ಇತಿಹಾಸವನ್ನು ಮೌನವಾಗಿ ಹೊತ್ತು ನಿಂತಿರುವ ಸ್ಥಳಗಳಿವೆ. ಈ ಚಾನೆಲ್ನಲ್ಲಿ ನಾವು ಅಂತಹ ಮರೆಯಾದ, ಕಡಿಮೆ ಜನರಿಗೆ ಗೊತ್ತಿರುವ ಆದರೆ ಅದ್ಭುತವಾದ ಸ್ಥಳಗಳ ಕಥೆಗಳನ್ನು ಹುಡುಕುತ್ತಾ ಹೋಗುತ್ತೇವೆ. ಇವತ್ತಿನ ನಮ್ಮ ಪ್ರಯಾಣ ನಮ್ಮನ್ನು ಒಂದು ಅಂತಹ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಿದೆ. ಒಂದು ಕಾಲದಲ್ಲಿ ಇದು ರಾಜರ ರಾಜಧಾನಿಯಾಗಿತ್ತು. ಒಬ್ಬ ಮಹಾಕವಿ ತನ್ನ ಮನಸ್ಸು ಸದಾ ಈ ನೆಲವನ್ನೇ ನೆನಪಿಸಿಕೊಳ್ಳುತ್ತದೆ ಎಂದು ಬರೆದಿದ್ದ. ಮಹಾಭಾರತದೊಂದಿಗೆ ಕೂಡ ಇದರ ಹೆಸರು ಜೋಡಿಸಲಾಗಿದೆ ಎಂದು ಕೆಲ ಇತಿಹಾಸಕಾರರು ಹೇಳುತ್ತಾರೆ. ಆದರೆ ಇವತ್ತು ಇದು ಒಂದು ಶಾಂತವಾದ ಪುಟ್ಟ ಪಟ್ಟಣ. ಹಾಗಾದರೆ ಯಾವುದು ಆ ಸ್ಥಳ? ಬನ್ನಿ, ಸಾವಿರಾರು ವರ್ಷಗಳ ಹಿಂದಿನ ವೈಜಯಂತಿಯ ಕಥೆಯನ್ನು ತಿಳಿಯೋಣ. ಆರಂಕುಸವಿಟ್ಟಡಂ ನೆನೆವುದೆನ್ನ ಮನಂ ವನವಾಸಿ ದೇಶಮಂ. 1000 ವರ್ಷಗಳ ಹಿಂದೆ ಆದಿಕವಿ ಪಂಪ ಈ ಸಾಲನ್ನು ಬರೆದಿದ್ದರು. ಒಂದು ಊರನ್ನು ನೆನಪಿಸಿಕೊಂಡು ಅದಕ್ಕಾಗಿ ಇಷ್ಟು ಭಾವನಾತ್ಮಕವಾಗಿ ಬರೆಯಬೇಕಾದರೆ ಆ ಊರು ಎಷ್ಟೊಂದು ವಿಶೇಷವಾಗಿರಬೇಕು. ಇವತ್ತಿನ ವಿಡಿಯೋದಲ್ಲಿ ನಾವು ಭೇಟಿ ಕೊಡುತ್ತಿರುವುದು ಕರ್ನಾಟಕದ ಇತಿಹಾಸದಲ್ಲಿ ಬಹಳ ದೊಡ್ಡ ಸ್ಥಾನ ಹೊಂದಿರುವ, ಆದರೆ ಇವತ್ತು ಅನೇಕರಿಗೆ ಪರಿಚಯವಿಲ್ಲದ ಒಂದು ಅದ್ಭುತ ಸ್ಥಳಕ್ಕೆ. ಅದರ ಹಳೆಯ ಹೆಸರು ವೈಜಯಂತಿ. ನಾವು ಕರ್ನಾಟಕದ ಮೊದಲ ರಾಜಧಾನಿ ಎಂದರೆ ಬೆಂಗಳೂರು, ಮೈಸೂರು ಅಥವಾ ವಿಜಯನಗರ ಅಂತ ಯೋಚಿಸುತ್ತೇವೆ. ಆದರೆ ಇವುಗಳಿಗಿಂತಲೂ ಶತಮಾನಗಳ ಹಿಂದೆ ಪಶ್ಚಿಮ ಘಟ್ಟಗಳ ದಟ್ಟ ಕಾಡುಗಳ ಮಧ್ಯೆ ಒಂದು ನಗರ ರಾಜಧಾನಿಯಾಗಿ ಬೆಳಗುತ್ತಿತ್ತು. ಅದೇ ವೈಜಯಂತಿ. ಇವತ್ತು ನಾವು ಅದನ್ನು ಬನವಾಸಿ ಎಂದು ಕರೆಯುತ್ತೇವೆ. ಉತ್ತರ ಕನ್ನಡ ಜಿಲ್ಲೆಯ ವರದಾ ನದಿಯ ದಡದಲ್ಲಿರುವ ಈ ಪುಟ್ಟ ಊರು ಒಂದು ಕಾಲದಲ್ಲಿ ಕದಂಬ ಸಾಮ್ರಾಜ್ಯದ ಹೃದಯವಾಗಿತ್ತು. ಕದಂಬರು ಕರ್ನಾಟಕದ ಮೊದಲ ಸ್ವದೇಶಿ ರಾಜವಂಶಗಳಲ್ಲಿ ಒಬ್ಬರು ಎಂದು ಇತಿಹಾಸಕಾರರು ಪರಿಗಣಿಸುತ್ತಾರೆ. ಸುಮಾರು 4ನೇ ಶತಮಾನದಲ್ಲಿ ಮಯೂರ ಶರ್ಮ ಎಂಬ ಯುವಕ ಈ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದರು. ಆ ಸಮಯದಲ್ಲಿ ಭಾರತದ ಬಹುಭಾಗವನ್ನು ದೊಡ್ಡ ಸಾಮ್ರಾಜ್ಯಗಳು ಆಳುತ್ತಿದ್ದವು. ಆದರೆ ಈ ಕಾಡಿನ ಮಧ್ಯೆ ಹುಟ್ಟಿದ ಕದಂಬರು ತಮ್ಮದೇ ರಾಜ್ಯವನ್ನು ಕಟ್ಟಿದರು. ಬನವಾಸಿಯ ಬಗ್ಗೆ ಇನ್ನೊಂದು ಕುತೂಹಲಕಾರಿ ವಿಷಯವಿದೆ. ಮಹಾಭಾರತದಲ್ಲಿ ವನವಾಸಿಕ ಎಂಬ ಪ್ರದೇಶದ ಉಲ್ಲೇಖ ಸಿಗುತ್ತದೆ. ಅನೇಕ ಇತಿಹಾಸಕಾರರು ಈ ವನವಾಸಿಕ ಪ್ರದೇಶವನ್ನು ಇಂದಿನ ಬನವಾಸಿಯೊಂದಿಗೆ ಸಂಬಂಧಿಸುತ್ತಾರೆ. ಇದು 100ಕ್ಕೆ 100 ಸಾಬೀತಾದ ವಿಚಾರ ಅಲ್ಲ, ಆದರೆ ಈ ಸಂಪರ್ಕ ಬನವಾಸಿಯ ಪ್ರಾಚೀನತೆಯನ್ನು ತೋರಿಸುತ್ತದೆ. ಅಂದರೆ ನಾವು ಇಂದು ನೋಡುತ್ತಿರುವ ಈ ಪ್ರದೇಶದ ಇತಿಹಾಸ ಮಹಾಭಾರತದ ಕಾಲದ ನೆನಪುಗಳವರೆಗೂ ಹೋಗಿರಬಹುದು ಎಂಬುದು ಆಶ್ಚರ್ಯದ ಸಂಗತಿ. ಈ ಊರಿನ ಅತ್ಯಂತ ಪ್ರಸಿದ್ಧ ಸ್ಥಳ ಮಧುಕೇಶ್ವರ ದೇವಾಲಯ. ಮೊದಲ ಬಾರಿ ನೋಡಿದಾಗ ಇದು ಕೇವಲ ಒಂದು ಹಳೆಯ ದೇವಾಲಯದಂತೆ ಕಾಣಬಹುದು. ಆದರೆ ಇದರ ಗೋಡೆಗಳು, ಕಂಬಗಳು ಮತ್ತು ಶಿಲ್ಪಗಳು ಸುಮಾರು ಸಾವಿರಾರು ಜನರ ಕಥೆಗಳನ್ನು ಹೇಳುತ್ತವೆ. ದೇವಾಲಯದ ಒಳಗೆ ಕಾಣುವ ಶಿಲ್ಪಕಲೆ ಇಂದಿಗೂ ಆಶ್ಚರ್ಯ ಹುಟ್ಟಿಸುತ್ತದೆ. ಗರ್ಭಗುಡಿಯ ಬಾಗಿಲಿನ ಬಳಿ ಇರುವ ಪುರುಷಾಮೃಗದ ಕೆತ್ತನೆ ವಿಶೇಷವಾಗಿ ಗಮನ ಸೆಳೆಯುತ್ತದೆ. ಶತಮಾನಗಳ ಕಾಲ ಮಳೆ, ಗಾಳಿ, ಯುದ್ಧಗಳನ್ನು ಎದುರಿಸಿದರೂ ಈ ದೇವಾಲಯ ಇಂದಿಗೂ ನಿಂತಿದೆ. ಬನವಾಸಿಯ ಮತ್ತೊಂದು ವಿಶೇಷತೆ ಅದರ ಪ್ರಕೃತಿ. ಪಂಪ ಯಾಕೆ ಈ ಊರನ್ನು ಇಷ್ಟು ಪ್ರೀತಿಸುತ್ತಿದ್ದರೆಂಬುದು ಇಲ್ಲಿ ಬಂದಾಗ ಅರ್ಥವಾಗುತ್ತದೆ. ಸುತ್ತಲೂ ಹಸಿರು ಕಾಡುಗಳು, ಹರಿಯುವ ವರದಾ ನದಿ, ಶಾಂತವಾದ ವಾತಾವರಣ, ನಗರಗಳ ಗದ್ದಲದಿಂದ ದೂರವಾದ ಜೀವನ. ಬಹುಶಃ ಇದೇ ಕಾರಣಕ್ಕೆ ಪಂಪನ ಮನಸ್ಸು ಯಾವಾಗಲೂ ವನವಾಸಿಯನ್ನೇ ನೆನಪಿಸಿಕೊಳ್ಳುತ್ತಿತ್ತು. ಇಂದು ಬನವಾಸಿ ಒಂದು ಸಣ್ಣ ಪಟ್ಟಣ, ಆದರೆ ಇಲ್ಲಿ ನಡೆಯುವ ಪ್ರತಿಯೊಂದು ಹೆಜ್ಜೆಯ ಕೆಳಗೂ ಇತಿಹಾಸ ಹುದುಗಿದೆ. ಒಂದು ಕಾಲದಲ್ಲಿ ರಾಜರು ನಡೆದ ಬೀದಿಗಳು, ಕವಿಗಳು ಹಾಡಿದ ನೆಲ, ಸಾಮ್ರಾಜ್ಯಗಳ ರಾಜಧಾನಿ, ಮಹಾಭಾರತದ ನೆನಪುಗಳನ್ನು ಹೊತ್ತಿರುವ ಪ್ರದೇಶ. ಇವೆಲ್ಲವೂ ಇಂದು ನಮ್ಮ ಮುಂದೆ ಸಾಮಾನ್ಯ ಊರಿನ ರೂಪದಲ್ಲಿ ನಿಂತಿವೆ. ಮುಂದಿನ ಸಲ ನೀವು ಉತ್ತರ ಕನ್ನಡಕ್ಕೆ ಹೋದರೆ ಕೇವಲ ಒಂದು ಪ್ರವಾಸಿ ತಾಣವಾಗಿ ಅಲ್ಲ, ಕರ್ನಾಟಕದ ಇತಿಹಾಸದ ಜೀವಂತ ಅಧ್ಯಾಯವಾಗಿ ಬನವಾಸಿಯನ್ನು ನೋಡಿ. ಬಹುಶಃ ಆಗ ಪಂಪ ಬರೆದ ಆ ಸಾಲಿನ ಅರ್ಥ ನಿಮಗೂ ತಿಳಿಯಬಹುದು. ಆರಂಕುಸವಿಟ್ಟೊಡಂ ನೆನೆವುದೆನ್ನ ಮನಂ ವನವಾಸಿ ದೇಶಮಂ. ಇಂತಹ ಭಾರತದ ಮರೆಯಾದ ಇತಿಹಾಸ, ಪುರಾತನ ನಗರಗಳು ಮತ್ತು ಕುತೂಹಲಕಾರಿ ಸ್ಥಳಗಳ ಕಥೆಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.